ಇವತ್ತಿನ ವೀಡಿಯೋಲಿ ನಾನು ಒಂದು ಯೂಸ್ಫುಲ್ ಟಿಪ್ ಮತ್ತು ಇಂಪಾರ್ಟೆಂಟ್ ಟಿಪ್ಪು ನಿಮಗೆಲ್ಲ ಕೊಡೋಕ್ಕೆ ಬಂದಿದ್ದೀನಿ. ಇದು ಕಂಪ್ಲೀಟಾಗಿ ಸ್ಯಾರಿ ಕುಚ್ಚು ರಿಲೇಟೆಡ್. ಇದಕ್ಕೆ ಮುಂಚೆ ನಾವು ನಮ್ಮ ಪೇಜಲ್ಲಿ ಒಂದು ಸಿಂಗಲ್ ದಾರ ಇಟ್ಕೊಂಡು 6 ಎಳೆ ಮಾಡೋದು ಹೇಗೆ ಅಂತ ತೋರಿಸಿದ್ವಿ. ಇವಾಗ ಸೇಮ್ ಕಲರ್ ದಾರ ನಿಮ್ಮ ಹತ್ರ 2 ಇದೆ ಅಂದರೆ ಈಸಿಯಾಗಿ 6 ಎಳೆ ದಾರ ಹೇಗೆ ಮಾಡೋದಂತ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ ಬನ್ನಿ. 2 ದಾರ ರೋಲ್ನ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ 1 ಎಳೆ ದಾರ ಇದೆ, ಇದರಲ್ಲಿ 1 ಎಳೆ ದಾರ ಇದೆ. ಇದು 2 ದಾರ ಸೇರಿದ್ರೆ ನಮ್ಮ ಹತ್ರ ಎಷ್ಟು ಎಳೆ ಇದೆ? ಟೋಟಲ್ಲು 2 ಎಳೆ ದಾರ ಇದೆ. ಈ 2 ಎಳೆನ ಗಂಟು ಹಾಕ್ಕೊಳ್ಳಿ. ನಾನು ನಿಮಗೆ ಎಷ್ಟು ಎಳೆ ಮಾಡಿ ತೋರಿಸ್ತೀನಿ ಅಂದರೆ 6 ಎಳೆ. ಇವಾಗ ನನ್ನ ಹತ್ರ ಎಷ್ಟು ಎಳೆ ಇದೆ? 2 ಎಳೆ ಇದೆ. ಈ 2 ಎಳೆನ ಸ್ವಲ್ಪ ದೂರಕ್ಕೆ ಈ ಥರ ಎಳಿತಾ ಹೋಗಿ ಎಳೆದಿದ್ದಾದಮೇಲೆ ಇದನ್ನು ಡಬಲ್ ಮಾಡಬೇಕು. ಡಬಲ್ ಹೇಗೆ ಮಾಡ್ತೀರಾ? ಈ ಸಿಂಗಲ್ ದಾರಾನ 2 ಈ ರೀತಿ ತೊಗೊಳ್ಳಿ. ನೋಡಿ, ಬೆರಳು ಮೇಲು ಒಂದಿದೆ, ಬೆರಳು ಕೆಳಗೆ 2 ಎಳೆ ಇದೆ. ಸೊ ಟೋಟಲ್ ಎಷ್ಟಾಯಿತು? ಇವಾಗ 4 ಎಳೆ ಆಯಿತು. ನೀವು ಎಷ್ಟುದ್ದ 2 ಎಳೆ ಎಳೆದಿರ್ತೀರ ಅಷ್ಟುದ್ದಕ್ಕೆ ಈ 4 ಎಳೆನ ಎಳ್ಕೊಳ್ಳಿ ಈ ರೀತಿ. ಸೊ 2 ಎಳೆ ಇವಾಗ ಸೇರ್ತಾ ಇದೆ. ನಮ್ಮ ಹತ್ರ ಇವಾಗ 4 ಎಳೆ ದಾರ ಇದೆ. ಈ 4 ಎಳೆ ದಾರನ ಮತ್ತು ಇನ್ನೂ 2 ಎಳೆ ನೋಡಿ, ಈ 2 ದಾರ ದುಂಡೆ ಜೊತೆಗೆ ಬಂದಿರೋ 2 ಎಳೆ ಇದೆ ಅಲ್ವಾ, ಅದನ್ನು ಮತ್ತೆ ಇದ್ರ ಜೊತೆಗೆ ಸೇರಿಸಿ. ಟೋಟಲ್ ಎಷ್ಟು ಎಳೆ ಆಯ್ತು? ಇವಾಗ 6 ಎಳೆ ದಾರ ಆಯಿತು. 6 ಎಳೆ ದಾರ ಆಯಿತು. ಇಲ್ಲಿ ಫಸ್ಟು 2 ಎಳೆನ ಈ ರೀತಿ ನಾವು ಡಬಲ್ ಮಾಡಿದಾಗ ಅಲ್ಲಿ ಒಂದು ಯು ಶೇಪ್ ಕ್ರಿಯೇಟ್ ಆಗಿರುತ್ತಲ್ವ, ಆ ಯು ಶೇಪ್ ಒಳಗಡೆಯಿಂದ ಈ 2 ಎಳೆನ ಈ ದಾರದ ಉಂಡೆ ಜೊತೆ ಏನು 2 ಎಳೆ ಇದೆ ಅದನ್ನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾಗ ನೋಡಿ ನಮ್ಮ ಹತ್ರ 6 ಎಳೆ ದಾರ ಆಗುತ್ತೆ. 2 ಎಳೆ ಮತ್ತು ಈ ದಾರದ ಜೊತೆ ಇರೋದು 2 ಎಳೆ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಇದನ್ನು ಈ ರೀತಿ ಎಳಿತಾ ಹೋಗಬೇಕು. ಸೊ 6 ಎಳೆ ನಮಗೆ ಬರ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನು ಗಂಟು ಹಾಕಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನೀವು ಇವಾಗ ಸುತ್ಕೊಳ್ಬೋದು ಈ ರೀತಿ. ಅಟ್ ಎ ಟೈಮ್ ನಿಮಗೆ 6 ಎಳೆ ದಾರ ರೆಡಿ ಆಗುತ್ತೆ. ನೋಡಿ, ಇದು ಎಲ್ಲಿವರೆಗೂ ಸುತ್ತಬೇಕು ಅಂತ ತೋರಿಸ್ಕೊಡ್ತೀನಿ ನಾನು. ಇದನ್ನು ನೀವು ಆ ಲೂಪ್, ಆ 2 ಎಳೆ 2 ಎಳೆ ಸೇರಿ 4 ಎಳೆ ಆಗಿತ್ತಲ್ವಾ, ಈ 4 ಎಳೆ ಲೂಪು ಎಂಡ್ ಆಗೋವರೆಗೂ ಸುತ್ಕೋಬೇಕು ಈ ರೀತಿ. ಇವಾಗ ನಂಗೆ ಆಲ್ಮೋಸ್ಟ್ ಎಂಡ್ ಆಗ್ತಾಯಿದೆ. ಸೊ ಮತ್ತೆ ನಾನೇನು ಮಾಡ್ತೀನಿ, ಈ ಲೂಪ್ ಇದೆ ಅಲ್ವಾ, ಈ ಲೂಪ್ ಒಳಗಡೆಯಿಂದ ಈ 2 ಎಳೆ ದಾರನ, ಈ 2 ದಾರ ಇದೆಯಲ್ಲ ಅದನ್ನು ಮತ್ತೆ ಎಳ್ಕೊತೀನಿ. ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಎಳ್ಕೊಂಡಾಗ ಮತ್ತೆ ನಮಗೆ 6 ಎಳೆ ಸಿಗುತ್ತೆ. ಅದನ್ನು ಈ ರೀತಿ ಸುತ್ತಕೊಳ್ತಾ ಹೋಗ್ತೀನಿ. ಸೊ 2 ಎಳೆ ರೋಲ್ ನಿಮ್ಮ ಹತ್ರ 2 ದಾರ ಇದೆ ಒಂದೇ ಸೇಮ್ ಕಲರ್ದು ಅಂದಾಗ ನೀವು ಈಸಿಯಾಗಿ ಅಟ್ ಎ ಟೈಮು ಈ ರೀತಿ ರೆಡಿ ಮಾಡ್ಕೋಬೋದು. ಸೊ ಈ ರೀತಿ ಯೂಸ್ಫುಲ್ ಟಿಪ್ಸ್ಗೆ ನಮ್ಮ ಪೇಜ್ನ ಮರಿದಲ್ಲೇ ಫಾಲೋ ಮಾಡಿ. ಥ್ಯಾಂಕ್ ಯು.